ನೋಡ್ರಪ್ಪ, ಆನೆ, ಕಾಡಾನೆ ಕಣ್ ತುಂಬ್ಕೊಳ್ರಪ್ಪ. ಇದು ನೋಡಿ ಯಾವ ರೀತಿ ಸಲೀಸಾಗಿ ಬಂದು ಇಲ್ಲಿ ಅಚ್ಚುಕಟ್ಟಾಗೆ ಎರ್ತನ ಕಿತ್ತು ಬಿಸಾಕಿ. ನೋಡಿ ಈ ರೀತಿ ಏನೋ ಅರಣ್ಯ ಪ್ರದೇಶದಿಂದ ಈ ರೀತಿ ಏನೋ ಜಮೀನುಗಳಿಗೆ ಆಗಮಿಸಿ ಆನೆ ಈ ಥರ ಮೇವನ್ನು ತಿನ್ಕೊಂಡು ಹೋಗ್ತಾ ಇದೆ ಸಲೀಸಾಗಿ. ಸೊ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ರೈತರ ಬದುಕು ಏನಾಗಬೇಕು. ನೋಡಿ ಇಲ್ಲಿದ್ದಂತಹ ಏನೋ ಒಂದಷ್ಟು ರಾಗಿ ಬೆಳೆಯನ್ನು ಅಚ್ಚುಕಟ್ಟಾಗೆ ತಿಂದು ತೀರೇಗ್ಬಿಟ್ಟು ಹೋಗ್ತೈತೆ. ಸೊ ಇದನ್ನು ಗಮನಿಸಿ ದಯವಿಟ್ಟು, ಇದು ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿರ್ತಕ್ಕಂಥ ಒಂದು ಸ್ಥಳ ಇದು. ಆದ್ದರಿಂದ ದಯವಿಟ್ಟು ರೈತರ ಒಂದು ಪರಿಸ್ಥಿತಿಗಳನ್ನು ಆಲಿಸಬೇಕಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ. ನೀವು ಗಮನಿಸ್ಬೋದು, ಇಲ್ಲಿ ಅರಣ್ಯ ಪ್ರದೇಶ ಇದೆ, ಪಕ್ಕದಲ್ಲಿ ಇಲ್ಲಿ ಊರಿದೆ. ಸೊ ಮನೆ ಇದೆ ನೋಡಲ್ಲೆಲ್ಲ, ಮನೆಗಳೆಲ್ಲ ಇದೆ, ಲೈಟ್ ಎಲ್ಲ ಉರಿತೈತೆ. ಸೊ ನೋಡಿ ಈ ಥರ ಬಂದು ಸಲೀಸಾಗಿ ನುಗ್ಗಿ ಈ ಹರ್ತೆ ಹಾಕಿರ್ತಾರೆ. ಸೊ ಇದನ್ನು ಒದ್ದು ಮುರಿದು ತುಳಿದು ಅತ್ತಾಗೆ ಅಚ್ಚುಕಟ್ಟ ಬಂದು ಆರಾಮಾಗಿ ಮೇವು ತಿನ್ಕೊಂಡು ಹೊಟ್ಟೋಯ್ತು. ನೋಡಿ ಇಲ್ಲ ಅಚ್ಚುಕಟ್ಟಾಗಿ ನಾವು ಏನೋ ಒಂದು ನಿರೀಕ್ಷೆ ಮಾಡ್ತೀವಿ ಅಂದರೆ, ಸೊ ನಮ್ಮ ಏನು ರೈತ ಬಾಂಧವರಿಗೆ ನಮ್ಮ ಕರ್ನಾಟಕ ಮತ್ತು ಈ ತಮಿಳುನಾಡು ಸರ್ಕಾರಗಳು ಹೆಚ್ಚಿನ ಆದ್ಯತೆಗಳನ್ನು ನೀಡಬೇಕು. ಸೊ ಇದೊಂದು ಬಾರ್ಡರ್ ಪ್ರದೇಶ ಇದು. ಸೊ ಈ ಪ್ರದೇಶದಲ್ಲಿ ಆನೆಗಳು ಈ ರೀತಿ ಬಂದು ಊರಿನ ಗ್ರಾಮದ ಒಳಗಡೆ ಬಂದು, ನೋಡಿ ಇಲ್ಲೆಲ್ಲ ಮನೆಗಳಿದೆ, ಗ್ರಾಮದ ಒಳಗಡೆ ಬಂದು ಈ ಥರ ಸಲೀಸಾಗಿ ಮೇಯ್ಕೊಂಡು ಆರಾಮಾಗಿ ಹೋಗ್ತದೆ. ಕೊಂಬಾನೆ ಬಹಳ ಅದ್ಭುತವಾಗಿ ತಾನೆ ನೋಡಿ ಹಗಲ ಸಮಯದಲ್ಲಿ ಬಂದು ಅಚ್ಚುಕಟ್ಟಾಗೆ ಮೇವು ತಿನ್ಕೊಂಡು, ಮೇವು ಅಂದರೆ ಇಲ್ಲಿರ್ತಕ್ಕಂಥ ಬೆಳೆನ ಆರಾಮಾಗಿ ತಿಂದು ತೇಗಿ ಆರಾಮಾಗಿ ಹೋಗ್ತದೆ. ಪಾಪ ಇದು ಒಂದು ಪ್ರಾಣಿ. ಸೊ ಅದಕ್ಕೇನು ಗೊತ್ತು, ಅರಣ್ಯ ಪ್ರದೇಶದ ಒಳಗಡೆ ಆರಾಮಾಗಿ ಅವಕ್ಕೆ ಆಹಾರ ಇದ್ದಿರೆ ಅವು ಯಾಕೆ ಈ ಒಂದು ನಾಡನ್ನು ಅರಸಿ ಬರ್ತಿತ್ತು ಅಲ್ವರ. ಪಾಪ ಹಸಿವು ತಾಳಲಾರದೆ ನಮ್ಮ ಈ ಕಾಡು ಪ್ರಾಣಿಗಳು ಈ ರೀತಿ ಆಗಮಿಸಿ ಪಾಪ ನೋಡಿ ರೈತ ಪಾಪ ಓಡಿಸ್ತಾ ಇರ್ತಾನೆ. ಅಯ್ಯೋ ನಮ್ಮ ಜಮೀನು ನುಗ್ಬಿಟ್ಟೋದೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ರೈತ ಅಲ್ಲಿ ನಿಂತ್ಕೊಂಡು ಒದಗ್ತಾ ಇರೋದನ್ನ ನಾವು ಗಮನಿಸ್ಬೋದು. ಸೊ ದಯವಿಟ್ಟು ನಾವು ಏನು ನಿರೀಕ್ಷೆ ಮಾಡ್ಬೋದು, ಇದು ಅವ್ರ ತಪ್ಪು ಇವ್ರ ತಪ್ಪು ಅದಲ್ಲ. ಆಹಾರ ಇಲ್ಲದೆ ಆನೆ ನಾಡನ್ನು ಅರಸಿ ಬರ್ತದೆ. ಸೊ ಇದಕ್ಕೆ ಸೂಕ್ತವಾಗಿ ಏನೋ ಆನೆಗಳಿಗೆ ಪಾಪ ಒಂದು ಆಹಾರದ ಕೊರತೆ ಇರೋದ್ರಿಂದ ರೈತ ಅವಕ್ಕೆ ಸಹಕಾರವನ್ನು ನೀಡ್ತಾನೆ. ಸೊ ಅದಕ್ಕೋಸ್ಕರ ರೈತರಿಗೆ ನಮ್ಮ ಸರ್ಕಾರಗಳು ಹೆಚ್ಚಿನ ಒತ್ತನ್ನು ನೀಡಬೇಕಂತ ಈ ಸಂದೇಶ ಸಲಹೆಯನ್ನು ನೀಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಮುಗ್ಧವಾಗಿ ಬಂತು. ಈ ಹರ್ತೆಲ್ಲ ಮುರಿತು ತುಳಿತು ಆರಾಮಾಗಿ ನೋಡಲೆಲ್ಲ ಬೆಳೆ ಎಲ್ಲ ಮುರಿದು ಎಲ್ಲ ನಾಶಪಡಿಸಿ ಆರಾಮಾಗಿ ಕಾಡೊಳಗಡೆ ಹೋಯ್ತಾ ಐತೆ. ಇದಲ್ವಾ ಆನೆದು ಒಂದು ಶಿಸ್ತು. ಅಲ್ಲೇ ನಿಂತೈತೆ ನೋಡ್ರಿ, ಎಲ್ಲೇ ತಲೆನೇ ಕೆಡ್ಸ್ಕೊಳ್ಳಲ್ಲ, ಡೋಂಟ್ ಕೇರ್. ಅದಕ್ಕೆ ಜನಜೀವನ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ನೋಡಿ ಭಾಗವೆಲ್ಲ ಬರ್ತದೆ, ಅವಕ್ಕೆ ಎಷ್ಟು ಬೇವು ಬೇಕು ಅಷ್ಟು ತಿಂದ್ಕೊಂಡು ಹೋಗ್ತದೆ. ಸೊ ಈ ರೀತಿ ಅದೇ ಇಲ್ಲಿ ಜನ ನಾನು ವಿಚಾರಿಸ್ತೀನಿ, ನೀವು ಯಾವ ಊರು ಏನು ಅಂತ ಕೇಳ್ಬೋದು. ಸೊ ಇದು ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರು. ಈ ಊರ ಹೆಸರು ಏನಂತ ನನಗೂ ಗೊತ್ತಿಲ್ಲ. ಎಲ್ಸಿಪಳ್ಯ. ಸೊ ಏನೋ ಆನೆಗಳು ನಮ್ಮ ಕರ್ನಾಟಕ ಬಗ್ಗೆ ದೊಡ್ಡಾನೆ, ತೋಕೆರೆ ಈ ಭಾಗವೂ ಸಹ ಆಗಮಿಸ್ತವೆ. ಸೊ ಹಾಗೆ ಇಲ್ಲೂ ಸಹ ಏನು ತಮಿಳುನಾಡು ಭಾಗವೂ ಸಹ ಆನೆಗಳು ಈ ರೀತಿ ಆಗಮಿಸ್ತವೆ. ಏನು ನಮ್ಮ ಬೇಡಗಂಪಣ ಜನಾಂಗದವರು ತಮಿಳುನಾಡು ಕರ್ನಾಟಕ ಎರಡು ಭಾಗದಲ್ಲೂ ಸಹ ವಾಸವಾಗಿರ್ತಾರೆ. ಸೊ ಅರಣ್ಯ ಪ್ರದೇಶದಿಂದ ಈ ರೀತಿ ಆಗಮಿಸಿ ನಮ್ಮ ತೋಕೆರೆ, ದೊಡ್ಡನೆ, ಕೊಕ್ಬೋರೆ ಈ ಭಾಗವೆಲ್ಲ ಈ ಥರ ಅರಣ್ಯ ಪ್ರದೇಶದಿಂದ ಈ ರೀತಿ ಜಮೀನುಗಳಿಗೆ ಆಗಮಿಸಿ ಈ ರೀತಿ ಒಂದು ಬೆಳೆಯನ್ನು ತಿಂದುಕೊಂಡು ತೇಗ್ಕೊಂಡು ಆರಾಮಾಗಿ ಹೋಗ್ತವೆ. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಜನತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಹಾಗೆ ತಮಿಳುನಾಡು ಸರ್ಕಾರ ಬಿಡಿ, ಇವರು ಪಾಪ ಇವ್ರು ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಕೊಡ್ತಾರೆ. ಸೊ ನಮ್ಮ ಕರ್ನಾಟಕ ಬಗ್ಗೆಯೂ ಸಹ ಎಷ್ಟೇ ಏನು ಬೆಳೆ ನಾಶವಾದರೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಆದ್ದರಿಂದ ದಯವಿಟ್ಟು ಅಲ್ಲಿ ನಮ್ಮ ಜನ ಹೇಳ್ತಾರೆ, ಸರ್ ಉಳಿದು ಬಿಟ್ಟದ್ದು ನಮಗೆ ಸರ್ ಅಂತಾರೆ.
ಹಂಗಾಗಬಾರ್ದು. ಸೊ ರೈತರಿಗೆ ಹೆಚ್ಚಿನ ಮನ್ನಣೆ ನೀಡಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡಿ. ಯಜಮಾನ್ರೆ, ಈಗ ನೀವು ನಾವು ಎಲ್ಲ ಜನ ಮನ ಎಲ್ಲ ನೋಡಿದೀವಿ. ಆನೆ ಬಂದು ಹಿಂಗ್ ನುಕ್ಕೊಂಡ್ ಬಂದು ಧಾರಾಳವಾಗಿ ಮೇಯ್ಕ ಹೊಂಟೋಯ್ತು. ಹೆಂಗೆ ನಿಮ್ ಕಥೆಗಳು ಹೆಂಗೆಪ್ಪ, ನಿಮ್ ಬದುಕಿ ಹೆಂಗೆ ಹೇಳಿ. ಫಾರೆಸ್ಟ್ನವ್ರ್ಗೆ ಹೇಳಿದ್ರೆ ಏನ್ ನಿಂತವ್ರೆ, 2 ದಿನ ಆಗ್ಲಿ, 2 ದಿನ ಆದ್ಮೇಲೆ ನಮ್ ಬರ್ತೀವಿ, ಈಗೆಲ್ಲ ನಮ್ ಬರೋಕಾಗ್ ನಡ್ದು ಅಂತವ್ರೆ. 2 ದಿನ ಕಟ್ಟೆಯಲ್ಲಿ ಹಿಂಗ್ ಬಂದು ಹಿಂಗ್ ರಾಟ್ ಆವ್ರಿ ಮಾಡಿದ್ರೆ ನಮ್ ಬದುಕೆಲ್ಲ ಎಲುವುದೇ. ತಾವ್ರಿಗಿರೋ ಲೋಕ ಬರ ಹೇಳ್ತೀವಿ, ಆನೆ ರೂಟಿ ಮಾಡ್ತದೆ ಬರ್ರಿ ಸ್ವಲ್ಪ ಹಂಗಿಂತೀವಿ. ನಮ್ಗೀಗೆಲ್ಲ ಬರೋಕೆಲ್ಲ ಟೈಮ್ ಇಲ್ಲ. 2 ದಿನ ಕಲ್ಲು ಬರ್ತೀವಿ ನಾವು ಅಂತವ್ರೆ. 1-2 ದಿನ ಅಲ್ಲಿ ಬರ್ತೀವಿ ಅಂದ್ರ ಒಳವೆಲ್ಲ ಹಿಂಗೆ ಬಂದ್ಬಿಟ್ಟು ನಾಶನ ಮಾಡಿದ್ರೆ ನಮ್ಮೆಂಗ್. ಈಗ ನಾನ್ ಕೇಳೋದು, ಈಗ ಫಾರೆಸ್ಟ್ನವ್ರು ಬಂದ್ರಿ ಅವರು ಒಂದು ಇದಾಕ್ಬಿಟ್ಟು ಓಡಿಸ್ತಾರೆ ಅಷ್ಟೇ. ಫಾರೆಸ್ಟ್ನವ್ರು ಅಂದ್ರೆ ಫಾರೆಸ್ಟ್ನವ್ರು ಬಂದು ಕಾವಲ್ದಾರಿಗಳು ಅವರು. ನನ್ ಕೇಳಿ ಒಂದ್ ನಿಮಿಷ. ಅದು ಸರಿ, ಅವ್ರಿಗೆ ಬಂದು ಸ್ವತ್ತು ಅವ್ರದ್ದು. ಹೌದು ಹೌದು ಹೌದು. ಅದೇ ಕಾಯ್ಕೊಂಬೇಕು. ಮತ್ತೆ ಕಾಯ್ಕೊಂಬೇಕು, ಅದನ್ನ ಓಡಿಸ್ತಕ್ಕಂತ ಕೆಲಸ ಅವ್ರದ್ದು ಅಲ್ವಾ? ಹೌದು, ನಿಜ. ಈಗ ನಾನ್ ಕೇಳೋದು ಕೇಳಿ ಒಂದ್ ನಿಮಿಷ. ಈಗ ಅವರು ಒತ್ಕೊ ಆನೆನೆ ಕಾಯಕ್ಕಾಗಲ್ಲ. ನನ್ ಮಾತ್ ತಗೊಳ್ಳಿ ಒಂಚೂರ. ಇದಕ್ಕೆ ಯಾವ್ದೋ ಫೈನಲ್ ಆಗಿ ಏನಾರು ಒಂದು ನಿಮ್ಗೆ ಸರ್ಕಾರದ ವತಿಯಿಂದ ಒಂದು ಪರಿಹಾರ ಅಂತಕ್ಕಂಥದ್ದು ಏನಾರು ಆತರ ಮಾಡ್ಕೊಟ್ರ? ಮಾಡ್ಕೊಡು ಕತ್ತ. ಇನ್ನು 2 ದಿನ ಆಯ್ತದ ನಮ್ ಬರೋದು. ಅಣಗಂಟ ಹೋಗ್ರಿ ಅಂತ. ಈಗ ಬೆಳೆ ನಾಶ ಮಾಡ್ಬಿಟ್ಟು ಹೊಂಟೋಯ್ತಲ್ಲ ಎಲ್ಲ. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಆನೆ ಬಂದು ನೋಡ್ರಿ, ನಮ್ ಒಳನ ಬರ್ರಿ ನೋಡ್ರಿ. ಗೊತ್ತು ಬಿಡಿ, ಗೊತ್ತು. ನೀವೇನು ಹೇಳ್ಬೇಡ, ಆನೆನೇ ನೋಡಾಯ್ತಲ್ಲ. ನೀವ್ ಯಾಕೆ ಹೇಳಿ ಹಂಗೆ? ಆನೆನೇ ಹೇಳಾಯ್ತ, ಆನೆನೇ ನೋಡಾಯ್ತಲ್ಲ. ಮತ್ತೆ ನಾಶನ ಮಾಡ್ಬಿಡ್ತು ಸರ್, ಎಲ್ಲ ನಾಶನ ಮಾಡ್ಬಿಡ್ತು. ಈ ಮಾವಿನಕಾಯಿ ತಿನ್ನಲ್ವ ಆನೆ? ಮಾವಿನಕಾಯಿ ತಿಂದ ಇನ್ನೇನ್ ಮಾಡ್ತಾತು? ತಿಂದದ ತಿಂತದ. ಎಲ್ಲನೂ ನೋಡಿ, ನಮ್ಮ ರೈತರು ಪಾಪ ಈ ರೀತಿ ಅವರ ಒಂದು ಅನಿಸಿಕೆಯನ್ನು ಹೇಳ್ತಾ ಇದಾರೆ. ನಮ್ಗೆ ಯಾರು ಇಲ್ಲಿ ಫಾರೆಸ್ಟ್ನವ್ರು ಬರಲ್ಲ ಸರ್, ಬಂದು ಇದ್ ನಾವು ಓಡಿಸೋದಿಲ್ಲ. ನೋಡಿ ಅಲ್ಲೇ ನಿಂತೈತಿ, ಇನ್ನು ಅದು ಹೋಗೇ ಇಲ್ಲ. ಅದು ನೋಡಿ, ಇಷ್ಟೊತ್ನಾಗ್ಲೇ ಇದು ಹೋಗೋದಿಲ್ಲ. ನೋಡಿ ಇಲ್ಲೇ ನಿಂತೈತೆ ಅದು ಇನ್ನೂ ಹಾಗೆ. ನೋಡಿ ಆ ಸಂದಿಲ್ ನಿಂತೈತಿ ಇನ್ನೂ ಹಾಗೆ. ನಾವು ನಿದ್ರೆ ಮಾಡಂಗಿಲ್ಲ, ಏನಿಲ್ಲ. ನಾವು ಬೆಳಗಾನ ಕಾಯ್ದುಕೊಂಡು ನಮ್ಮ ಬೆಳೆನ ಬೆಳ್ಕೊಂಡು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ಬೇಕು. ನೋಡಿ ಎಲ್ಲ ಬಂದಿತ್ತಾರಲ್ಲ, ನಮ್ ಜೋಳ ಗಿಳೆಲ್ಲ ನಾಶ ಮಾಡ್ಬಿಟ್ಟು ಹೊಂಟೈತಿ ಸರ್. ಅದಕ್ಕೆ ಯಾವಾಗ ರಾಗಿ ಬೇಕು ರಾಗಿ ತಿನ್ನಕ್ ಹೋಯ್ತದೆ, ಜೋಳ ಬೇಕು ಜೋಳ ತಿನ್ನಕ್ ಹೋಯ್ತದೆ, ಅಳಸನಕಾಯಿ ಬೇಕಾದ್ರೆ ಅಳಸನಕಾಯಿ ಹೋಯ್ತದೆ. ಅದಕ್ಕೇನ್ ಬೇಕು ಅದನ್ನ ತಿಂದು ಆರಾಮಾಗಿ ತೇಗ್ಬಿಟ್ಟು ಹೋಗ್ತದೆ ಸರ್. ಈ ತರ ಹೇಳ್ತವ್ರೆ. 6 ಗಂಟೆಗೆ ಬಂದ್ಬಿಡ್ತದೆ. 6 ಗಂಟೆಗೆ 6 ಗಂಟೆಗೆ ಬಂದ್ಬಿಡ್ತದೆ. ಈಗ ಯಜಮಾನ್ರೆ, ಈಗ ನಾವು ಒಂದು ಹೇಳ್ತೀವಿ. ಈಗ ಅದು ಒಂದು ಪ್ರಾಣಿ ಪಾಪ. ಅದೊಂದಷ್ಟು ತಿನ್ಕೊ ಹೋಲಿ ಬಿಡಿ, ನಿಮ್ಗೆ ಧರ್ಮ ಅಲ್ವಾ? ಧರ್ಮ ಅಂದ್ರೆ ಒಂದಿನ ಆದ್ರೂ ಪರವಾಗಿಲ್ಲ, ನಮ್ ಬದುಕೆ ಪೂರ ಹಾಳಾಯ್ತದೆ. ಫುಲ್ ಎಲ್ಲ ಸರ್ವನಾಶ ಮಾಡ್ಬಿಡುತ್ತೆ ಅಂತ. 1 ದಿನ 2 ದಿನ ತಿನ್ಕೊಂಡ್ ಮೇಯ್ಕೊಂಡ್ ಹೋದ್ರೆ ಬುಡತಾಗ ಏನ್ ಬಿಡ್ಬೋದು. ಹಂಗೆ ಎಲ್ಲ ನಾಶನ ಮಾಡ್ಬಿಟ್ಟು ಹೋಗ್ಬಿಡುತ್ತೆ ಅಂತ. ಬಿಡಿ, ಏನೋ ಭಗವಂತ ಮಾದೇಶ್ವರನ ಇಚ್ಛೆ. ಪಾಪ ನೀವು ಅಷ್ಟೇ ಎಷ್ಟೋ ವರ್ಷಗಳಿಂದ ಈ ಅರಣ್ಯ ಪ್ರದೇಶದ ಒಳಗಡೆ ಇದ್ದೀರಿ. ಗೊತ್ತಕಂಬಿಡಿ, ನಾನು ನೋಡ್ದಕ್ಕಣ ವಿಡಿಯೋ ಮಾಡೀನಿ. ಎಲ್ಲಿ ಏನ್ ನೀರು? ಹೌದಾ? ಈ ರೀತಿ ಮಾಡ್ಬೇಕು, ನೀರ್ನ ನಿಲ್ಲಿಸಿ. ನೀರಿದ್ರೆ ಆನೆಗಳು ಬರಲ್ಲ. ಫಾರೆಸ್ಟ್ ಒಳಗಡೆ ಈ ತರ ನೀರಿದ್ರೆ ಆನೆಗಳು ಇತ್ತ ಬರಲ್ಲ. ನೋಡಿ, ನಮ್ಮ ರೈತರು ಹೇಳ್ತವ್ರೆ. ಸೊ ನಾವು ನೋಡಿ ಸರ್, ಈ ತರ ಒಂದು ಬೆಳೆನ ಬೆಳೆಯಲು ಈ ರೀತಿ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡಿರ್ತೀವಿ. ಈ ಕೃಷಿ ಹೊಂಡ ನೀರೇನಿದೆ ಇದನ್ನು ಅರಸಿ ಆ ಒಂದು ಆನೆಗಳು ಆಗಮಿಸ್ತವೆ ಸರ್. ಇದರಿಂದ ಏನಾಗುತ್ತೆ, ಇಲ್ಲಿ ಬಂದು ಎಲ್ಲ ಚೆನ್ನಾಗಿ ನೀರು ಕುಡ್ಕೊಂಡ್ಬಿಡ್ತದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬಂದು ಚೆನ್ನಾಗಿ ಇಲ್ಲಿ ನೀರು ಕುಡಿದು ನೋಡಿ. ಹೌದು ನೋಡಿ, ಇಲ್ಲಿ ಹೆಜ್ಜೆ ಹಾಕಿ ನೋಡಿ, ಇಲ್ಲೆಲ್ಲ ಬೆಳೆ ಎಲ್ಲ ತಿಂದು ಎಲ್ಲ ಉರುಳಿಸಿ ಹಂಗೆ ಮಲಗಿಸಿ ಅವರು ಏನಂತಾರೆ ಗೊತ್ತಾ ಬಂಧುಗಳೇ? ಸೊ ಆನೆ ಬೇಕಾದ್ರೆ 1 ಟೈಮ್ ಐಟಮ್ ತಿನ್ಕೋಲಿ ಸರ್. ನೋಡಿ ಅಲ್ಲೇ ನಿಂತ ಇದೆ ಗುರು, ಇನ್ನುವೆ ಅಲ್ಲಿ ನೋಡಿ, ಇಲ್ಲಿ ನಿಂತಿದೆ ನೋಡಿ, ಹೋಗಿಲ್ಲ, ಅಲ್ಲೋಯ್ತಾ ಇದೆ ನೋಡಿ. ಈಗ ನಿಧಾನಕ್ಕೆ ನೋಡಿ ಅಲ್ಲಿ ಮೇಲೆ. ನೋಡಿ ಕೊಂಬು
ಅಲ್ಲಿ ಮ್ಯಾಲ ಹೋಯ್ತದೆ. ಹೌದು ಹೌದು, ಕಂಬು ನೋಡಿ, ಕೊಂಬು. ಹಾ ಹಾಂ ನೋಡಿ ಅಲ್ಲಿ ನಿಂತೈತೆ ನೋಡಿ, ಇಲ್ಲಿ ಆನೆ ನಿಂತಿದೆ. ಇಷ್ಟೊತ್ತು ಗಂಟ ಏನು ನಮ್ಮ ಈ ಒಂದು ಎಲ್ಚಿಪಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಆನೆ ಕಾಡಿನಿಂದ ನಾಡಿಗೆ ಆಗಮಿಸಿ ಚೆನ್ನಾಗಿ ಇಲ್ಲಿರ್ತಕ್ಕಂಥ ಏನೋ ಜಮೀನಲ್ಲಿರ್ತಕ್ಕಂಥ ರಾಗಿಯನ್ನು ತಿಂದು ಆರಾಮಾಗಿ ಹೋಗಿದೆ. ಸೊ ಹಾಗೆ ಇಲ್ಲಿ ನಮ್ಮ ರೈತ ಬಂದವರು ಹೇಳ್ತಿದ್ರೆ, ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಜೋಳನೆಲ್ಲ ಈ ರೀತಿ ಮಾಡಿಬಿಟ್ಟದೆ ಸರ್. ಇಲ್ಲೆಲ್ಲ ಬಂದು ಕೃಷಿ ಹೊಂಡ ಏನಿದೆ ಇಲ್ಲೆಲ್ಲ ನೀರು ಕುಡ್ಕೊಂಡು ಆರಾಮಾಗಿ ಹೋಯ್ತದೆ ಸರ್. ನಾವೇನು ಮಾಡೋದು ಸರ್, ಹಿಂಗಾರೆ ನಮ್ಮ ಬೆಳೆ ನಾಶ ಮಾಡಿಬಿಟ್ಟು ಹೋಯ್ತದೆ. ನಾವೊಂದು ಹೆಜ್ಜೆ ತಿನ್ಕೊಂಡು ಹೋಗ್ಲಿ. ನೋಡಿ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ಏನಪ್ಪಾರೆ ನೋಡಿ, ಅಲ್ಲಿ ಆನೆ ಇದೆ. ಹಾಂ, ಈ ಪಕ್ಷಿಗಳು ನೋಡಿ ಹೆಂಗೆ ಕಿರಿಸ್ತವೆ ನೋಡ್ಕೊಳ್ಳಿ. ನೀವೆಲ್ಲೇ ಹೋಗಿ ಈ ಥರ ಪಕ್ಷಿಗಳ ಒಂದು ಶಬ್ದ ಬೀಳ್ತು ಅಂದರೆ ದಯವಿಟ್ಟು ನೀವು ತುಂಬ ಅಲರ್ಟಾಗಿ, ಓ ಅಕ್ಕಪಕ್ಕ ಏನೋ ಇದೆ ನೋಡಿ, ಅಲ್ಲಿ ಆ ಪಕ್ಷಿಗಳು, ಆನೆ ನಿಂತಿದೆ ಅಲ್ಲಿ, ಅದಕ್ಕೋಸ್ಕರ ಪಕ್ಷಿಗಳು ನೋಡಿ ಯಾವ ರೀತಿ ಕೂಗ್ತವೆ. ಅವು ಒಂದು ಸಿಗ್ನಲ್ ಕೊಡ್ತವೆ, ಏನೋ ಇದೆ ಅಪಾಯಕಾರಿಯಾದಂತಹ ಒಂದು ಪ್ರಾಣಿ ಇದೆ ಅಂತ ಸಿಗ್ನಲ್ ಅದು. ಅದನ್ನ ನೀವು ದಯವಿಟ್ಟು ಯಾವುದೇ ಅರಣ್ಯ ಪ್ರದೇಶಗಳಿಗೆ ಹೋದಾಗ ಆ ಥರ ಪಕ್ಷಿಗಳು ಕೂಗ್ಕೊಂಡ್ರೆ ನೀವು ಅಲರ್ಟಾಗಿರ್ರಿ.